ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದ ಮೇಲೆ ಉದ್ದಟತನ ತೋರಿಸುವ ತಪ್ಪು. ಆದರೆ ನೀವೀಗ ಬೇಜಾರ ತಪ್ಪಾಯ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ತುಳುವರು ನಿಮಗೆ ಅದರ ಬಗ್ಗೆ ಎಲ್ಲಿನೂ ನೋವಿಡುವುದಿಲ್ಲ. ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಘಟನೆ ವಿನಮ್ರ ವಿನಂತಿ. ಯಾಕಂತ ಹೇಳಿದ್ರೆ ನೋಡಿ, ಅವರನ್ನು ನೋಡುವಾಗ ನಮಗೆ ಗೌರವ ಇದೆ. ಯಾಕಂತ ಹೇಳಿದ್ರೆ ಅವರು ಬೇರೆ, ನನ್ನ ತಾಯಿ ಬೇರೆ, ನನ್ನ ಅಕ್ಕ ಬೇರೆ. ಆಯ್ತಾ, ತಪ್ಪಾಗ್ತದೆ. ತಪ್ಪಾದದನ್ನು ತಪ್ಪು ಅಂತ ಹೇಳಿದ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಒಂದು ಆದದ್ದಾಯಿತು, ಇನ್ನು ಮುಂದಕ್ಕೆ ಅದನ್ನು ಮಾಡುವುದನ್ನು ಎಲ್ಲರೂ ಬಿಟ್ಟು ಬಿಡಬೇಕು. ಆಯ್ತಾ. ಆದ್ದರಿಂದ ನಮ್ಮ ಎಂತ ಗೊತ್ತಲ್ಲ, ಬಹಳ ಖುಷಿ ಆಯಿತು. ನಾನು ನಿಮಗೆ ಬಹಳ ಖುಷಿ ಆಯಿತು. ಎಲ್ಲದಕ್ಕೂ ಕಾರಣ ಯಾರು ನೋಡಿ, ಒಂದು ಒಳ್ಳೆಯ ಸಮಯ ಅಲ್ಲಿ ಅಮ್ಮ ಕೊಡೆ ಇಟ್ಕೊಂಡು ಬರ್ತಾ ಇದ್ದಾರೆ. ನಾನು ಬರೋದು ಇದನ್ನೇ ಹೃದಯದಿಂದ ಹೇಳುವಂಥದ್ದು. ವರ್ಷಧಾರೆ ಬಂತು ನೋಡಿದ್ರ, ಅಲ್ಲಿವರೆಗೆ ಮಳೆ ಇರಲಿಲ್ಲ, ಮಳೆ ಬಂತು. ಇದು ಒಳ್ಳೆಯ ಶಕುನ. ಯಾಕಂದರೆ ಬೇರೆ ದೈವಸ್ಥಾನಗಳಿಗೂ ಅದ್ರಿ ದೇವಸ್ಥಾನಕ್ಕಿಂತ ಈ ಪ್ರದೇಶದಲ್ಲಿ ದೊಡ್ಡ ಕ್ಷೇತ್ರ ಇಲ್ಲ. ಆದರೆ ನೀವು ಒಂದು ವಿಧಾನದಲ್ಲಿ ಎಲ್ಲರೂ ಬಂದದ್ದು ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯಿತು. ಆಯಿತಾ, ಇವರ ಮಕ್ಕಳ ಮನಸ್ಸಲ್ಲಿರುವಂಥ ನೋವುಗಳು ದೂರ ಆಯಿತು. ವಿದೇಶದಲ್ಲಿ ಮಗ ಒಂದು ಫೋನ್ ಮಾಡುವಾಗ ನನಗೆ ನನ್ನ ಅಳಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯಿತು, ತುಂಬ ಬೇಸರ ಆಯಿತು. ಆಯಿತಾ, ಈಗ ಒಂದು ಮಾಡೋಣ, ನಾವು ಹೋಗಿ ಮಂಜುನಾಥನಿಗೆ ಸಲ್ಲಿಸುವಂಥ ನಿಮ್ಮ ಪರವಾಗಿ ಅದನ್ನು ಕಾಣಿಕೆಯನ್ನು ಮತ್ತು ಅನ್ನಪ್ಪನಿಗೆ ಒಂದು ಕೊಡುವಂಥ ನಾವು ಒಂದು ಮಾಡಿ ನಮ್ಮ ಭಾಗ್ಯ ಅಂತ ಹೇಳ್ತಾರೆ. ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವರು ನಾನು, ಅದರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ, ಆ ದೈವ ದೇವರನ್ನೆಲ್ಲರಿಗೂ ಕ್ಷಮೆ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸಬೇಡ ಅಂತ ಹೇಳಿದೆ ನಾನು ಆ ಮಂಜುನಾಥನನ್ನು. ಅದರಿಂದ ಮಾತು ಬಿಡ ಮಂಜುನಾಥ, ತಂದೆ ನೀವು ಯಾವ ತಪ್ಪನ್ನು ಮಾಡಿಸಬೇಡ, ಇನ್ನು ಮುಂದೆ ನೀವು ಎಂತ ಮಾಡಿಸ್ಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸು. ಆದ್ದರಿಂದ ಆ ಭಕ್ತಿಯಿಂದ ನಾನು ಮಾಡಿದೆ ಹೊರತು ಇದರಲ್ಲಿ ನಾನು ಯಾವ ತಪ್ಪನ್ನು ನನಗೆ ಕಾಣ್ತಿಲ್ಲ. ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ. ಅದರಿಂದ ಯಾವ ದೈವ ದೇವರಿಗೆ ಸಹ ನಾನು ಅಪಹಾಸ್ಯ ಮಾಡಿದ್ದಲ್ಲ. ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವೂ ನಾನು ಇನ್ನೂ ಇರ್ತೇನೆ ತಾಯಿ. ಓ ಜಗಜ್ಜನಕ್ಕೆ ನಾನು ಇನ್ನೂ ಇರ್ತೇನೆ. ಅಷ್ಟೇ ನಾನು ನಿಮ್ಮದೆಲ್ಲರ ಕೊಟ್ಟಿರುವಂಥದ್ದು. ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ. ಈಗ ನೀವು ತಪ್ಪಾಯ್ತು ಅಂತ ಹೇಳಿದರೆ, ದೇವರಲ್ಲಿ ಕೇಳಿದರೆ, ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡೋದಂತಿದ್ರೆ ನಾನು ಹೇಳ್ತೇನೆ, ತುಳುನಾಡಿನ ಎಲ್ಲರೂ ನಿಮ್ಮೊಂದಿಗಿದ್ದಾರೆ. ಏನು ಹೇಳ್ತೇನೆ, ಎಲ್ಲರೂ ನಿಮ್ಮೊಂದಿಗಿದ್ದಾರೆ. ಒಳ್ಳೆ ಕೆಲಸ ಮಾಡೋದು. ನಾವು ತುಳುನಾಡಿಗೆ, ತುಳು ಭಾಷೆಗೆ, ತುಳು ಸಂಸ್ಕೃತಿಗೆ ಅದಕ್ಕೊಂದು ಅದು ಬಿಟ್ಟಿಲ್ಲ. ಅಲ್ಲಿ ಕೇವಲ ನಿಮ್ದಲ್ಲಮ್ಮ, ನಿಮ್ದು ಮಾತ್ರ ತಪ್ಪಲ್ಲ. ಅಲ್ಲಿ ಹಾಡಿದವರಿಗೆ ತಪ್ಪು, ಹಾಡಿಸಿದವರು ತಪ್ಪು, ನೋಡಿ ಚಪ್ಪಾಳೆ ತಟ್ಟಿದವರಿಗೆ ತಪ್ಪು. ಆಯ್ತಾ, ಅದು ಅರಿಯದೆ ಆದದ್ದನ್ನು ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು. ಈಗ ನೋಡಿ, ನಿಮ್ಮಿಂದಲ್ಲ ನಂದು ಕೂಡ ತಪ್ಪಾಗಿದೆ. ಒಬ್ಬರು ಒಂದು ಅರ್ಜೆಂಟ್ ಒಂದು ಮೊಮೆಂಟೋ ತಂದು ಕೊಟ್ಟರು, ನಂಗೆ ಗೊತ್ತಿಲ್ಲ, ಅಕಾಡೆಮಿ ಒತ್ತಡದಲ್ಲಿತ್ತು. ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದಾಗ ಎಲ್ಲರೂ ಪ್ರಶ್ನೆ ಮಾಡಿದರು, ನೋಡಿ ನೀವು ದೈವಾರಾಧಕರು ಇದನ್ನು ಮಾಡುವುದ? ಆವಾಗಲೇ ಬೇಷರತ್ತು ಕ್ಷಮೆ ಕೇಳಿದೆ ನಾನು, ನಂಗೆ ಗೊತ್ತಿಲ್ಲದೆ ಆದದ್ದು. ಆದ್ದರಿಂದ ತಪ್ಪು ಎಲ್ಲರೂ ಇವಾಗಲೂ ನಾನು ಹೇಳೋದು, ತಪ್ಪು ಮಾಡಿದ್ದನ್ನಮ್ಮ ಕ್ಷಮೆ ಕೇಳೋದಕ್ಕೆ ಯಾವುದೇ ರೀತಿಯ ಅಪರಾಧ ಇಲ್ಲ. ಆಯ್ತು, ತುಂಬ ಖುಷಿ ಆಯ್ತು. ನಾವೊಂದು ಒಳಗೆ ಹೋಗುವ, ಒಳಗೆ ಹೋಗಿ ಆಯ್ತು. ನಾನು ಅದರಿಂದ ಆ ದೈವಗಳ ಒಂದು ಸಮಿತಿಯ ಆ ಒಂದು ಕೋಲ ಮಹಾ ಅದ್ದೂರಿಯಿಂದ ಆ ಚಂದ ರೀತಿಯಲ್ಲಿ ಅದಕ್ಕೆ ರೀತಿಯೆಲ್ಲ ಇಡಬೇಕು ಅಂತ ತಿಳುವಳಿಕೆ ಇದ್ದವರ ಹೇಳಿ ನಿಮ್ಮ ಆ ಒಂದು ಇದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದನ್ನು ನಾನು ಮಾಡಿಸ್ತೇನೆ ತಂದು ಸ್ವೀಕಾರ ಮಾಡಬೇಕು. ಆ ಪಲ್ಲಕ್ಕಿ ಮತ್ತು ಚಿಡಿಕೆಯಾಗವನ್ನು ನಾನು ಮಾಡಿಸ್ತೇನೆ. ಅದು ನೀವು ಸ್ವೀಕಾರ ಮಾಡಿ ನೀವೇ ನಿಂತು ಮಾಡಿಕೊಳ್ಳಬೇಕು. ಅದು ವಿರೋಧ ಅಂತ ಅಲ್ಲ, ಅವರ ನೋವು. ಯಾರು ದೈವಾರಾಧನೆಗೆ ಧಕ್ಕೆ ಆಗ್ತದೆ ಆವಾಗ ಯುವಕರ ಮನಸ್ಸು, ಅದರ ಮೇಲೆ ಭಕ್ತಿ ಇದ್ದವರ ಮನಸ್ಸು ತುಡಿಯುತ್ತದೆ. ಆ ತುಡಿತವೇ ನೋವಾಗಿ, ಕ್ರೋಧವಾಗಿ
ಹೊರಹೊಮ್ಮಿದೆ. ಯಾಕಂತೇಳಿದರೆ ಇವರು ಬೇಕಲ್ನವರು, ಈ ತಾಯಿ. ಅವರಿಗೆ ಭರತನಾಟ್ಯಂ, ಸಂಗೀತ, ನೃತ್ಯ ಇದರಲ್ಲೆಲ್ಲ ಪರಿಣತಿ ಹೊಂದಿದವರು. ಮತ್ತು ಇಲ್ಲಿನ ರಂಗಭೂಮಿಯಲ್ಲಿ ಕೂಡ ಅವರು, ನನಗೆ ಇವತ್ತು ಗೊತ್ತಾಯಿತು, ರಂಗಭೂಮಿಯಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಬೇರೆ ಇದೇ ಜಾಗದಲ್ಲಿ ಅವರು ವೇಷವನ್ನೆಲ್ಲ ಮಾಡಿದ್ದಾರೆ, ನಾಟಕದಲ್ಲೆಲ್ಲ ಮಾಡಿದ್ದಾರೆ, ದೇವಿ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ. ಆವಾಗ ಏನಾಯಿತು ಅಂತೇಳಿದರೆ, ಇವರು ಆಷಾಢದ ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಅಲ್ಲಿ ಹಾಡುವವರು ಅವರಿಗೂ ಗೊತ್ತಿಲ್ಲ, ಬೇರೆ ಬೇರೆ ಜನಪದ ಗೀತೆ ಅವರು ಹಾಡಿದಾಗ ಅದಕ್ಕೆ ಇವರು ಕುಣಿದರು. ಆದರೆ ಇಲ್ಲಿ ತಿಳಿದು ಮಾಡಿದರೂ ತಪ್ಪೆ, ತಿಳಿಯದೆ ಮಾಡಿದರೂ ತಪ್ಪೆ. ಮರಿ ಕೆರಂಡಲ ದೋಷ, ಅವೇನು ತೂಂಡಲ ದೋಷ, ಕೆರ್ಪಂಡಲ ದೋಷ ಅಂಥೇಳಿ ಇಲ್ಲಿನ ಪರಂಪರೆ. ಆದ್ದರಿಂದ ಅವರು ತಿಳಿದು ಮಾಡಿದರು, ತಿಳಿಯದೆ ಮಾಡಿದರು, ಅದು ತಪ್ಪು ಅಂತ ತಕ್ಷಣ ಏನು ಮಾಡಬೇಕು? ತಪ್ಪಾಯಿತು ಅಂತ ಹೇಳಿದರೆ ಮುಗಿಯಿತು. ಅವರಿಗೆ ಅದರ ಬಗ್ಗೆ ಅರಿವಿಲ್ಲದೆ ಯುವಕರು ಕೇಳುವಾಗ, ಫೋನ್ ಮಾಡುವಾಗ, ರೋಷನ್ ರೊನಾಲ್ಡೋ ಫೋನ್ ಮಾಡಿದ್ದು ಕಾಣಬೇಕು, ಫೋನ್ ಮಾಡುವಾಗ ಅವರು ಹೇಳಿದರು, ಅದನ್ನು ಸಮರ್ಥಿಸಿದರು ಮೊದಲು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅಲ್ಲ, ಅಯ್ಯೋ ನಿಮಗೆಲ್ಲ ಬೇರೆಯವರಿಗೆ ಮಾಡಿದರು, ಇವರಿಗೆಲ್ಲ ಆಯೋಜಕರಿಗೆ ಮಾಡಿದಾಗ ಅವರು ಸಮರ್ಥಿಸುವಾಗ ಇವರಿಗೆ ಸಿಟ್ಟು ಜಾಸ್ತಿ ಆಯಿತು. ಜಾಸ್ತಿ ಆದಾಗ ಏನಾಯಿತು, ಇದನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ನೋವನ್ನು ಯಾರ ಹತ್ರ ಹೇಳ್ಕೊಳ್ಳೋದು? ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಬಿಟ್ಟರು. ನನಗೆ ಅದು ಕಾರ್ಯಕ್ರಮ ಅಂದರೆ ಅವರು ಉಷಾ ಅಂತ ಒಬ್ಬರು ನಮಗೆ ಕರೆದ್ರು. ಮತ್ತು ನಾನು ಸ್ವಲ್ಪ ಹೊರಗೆ ನಮ್ಮ ಮನೆಯದು ದೇವ್ರದ್ದು ಕೆಲಸದಲ್ಲಿದ್ದೆ ಅಷ್ಟೆ. ಹಾಗೆ ಅವರೊಂದು ಆಟಿದ್ದು ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತೇಳಿ ನಾನು ಹೋದೆ, ಹಾಗೆ ಅಷ್ಟೇ ಆದದ್ದು. ಮತ್ತು ನಾನಲ್ಲಿ ಇವರು ಪದ್ಯ ಹೇಳುವಾಗ ಮತ್ತು ಎಲ್ಲರೂ ಹೇಳಿದರು, ನಾನಂದರೆ ಎಲ್ಲ ಇದು ಡ್ಯಾನ್ಸ್ ಇದು ಅಂದಿನಿಂದ ಸಹ ನಾನು ಮಾಡೋದು. ಹಾಗೆ ಅದು ಮಾಡುವಾಗ ನನ್ನನ್ನು ಕರಿಬೇಕಿದೆಲ್ಲರೂ ಹೇಳಿದರು, ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟು ವರ್ಷ ಆಯಿತು ನೋಡದೆ. ನಾನು ನಿಜವಾಗಿ ನನಗೆ ಅಲ್ಲಿ ಅದು ಆ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಣ್ಣದಿಂದ ಸಹ ಮಾಡ್ತಾಯಿದ್ದೆ. ಪದ್ಯಕ್ಕೆ ಅಂತಲ್ಲ, ನನ್ನದು ಡ್ಯಾನ್ಸ್ ಇದೆ, ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದೇನೆ, ಮಮ್ಮಿ ಡ್ಯಾನ್ಸಲ್ಲೆಲ್ಲ ನಾನಂದರೆ ಆ ದೇವರದ್ದು ಸಹ ನಮ್ಮಲ್ಲಿ ಹಾಗೆ ಅದು ಎಲ್ಲ ಉಂಟು, ನರ್ತನ ಪೂಜೆ ಎಲ್ಲ ಉಂಟು ಅಷ್ಟೇ. ಹಾಗೆ ಅದು ನನಗೆ ಒಮ್ಮೆ ಮಾಡಿ ಇದಾಯ್ತು ಅಷ್ಟೇ, ಅಂದರೆ ಖುಷಿಯಲ್ಲಿ ಮಾಡಿದೆ ನಾನು. ಅಂದರೆ ಈ ಮಟ್ಟಕ್ಕೆ ನಮಗಿದು ಇದು ಆಗ್ತದೆ ಹೇಳಿ ಗೊತ್ತಿರಲಿಲ್ಲ. ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದೆ.